ಆರವ್ ಸಿಂಗ್ ಮೇವಾರ್ ಕಾಂಟ್ರಾಕ್ಟ್ ವೈಫ್ ಭಾಗ 6. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಭರತ್ ಅಂಕಲ್ ಕ್ಯಾಬಿನ್ನಿಂದ ಹೋದ ತಕ್ಷಣ ಆರವ್ ಒಂದು ಕ್ಷಣನೂ ತಡ ಮಾಡದೆ ತನ್ನ ನಂಬಿಕಸ್ಥ ಆಫೀಸ್ ಮ್ಯಾನೇಜರ್ ರಿತೇಶ್ ಅವ್ರ ನಂಬರ್ಗೆ ತುರ್ತಾಗಿ ಡಯಲ್ ಮಾಡ್ತಾನೆ. ರಿತೇಶ್, ಲಿಸನ್, ನಾನು ನಿನಗೆ ಈಗ ವಾಟ್ಸಪ್ನಲ್ಲಿ ಒಂದು ವಿಳಾಸ ಕಳಿಸ್ತೀನಿ. ಅಲ್ಲಿ ಒಬ್ಬ ಮುಗ್ಧ ಹುಡುಗಿ ವಾಸಿಸ್ತಾಳೆ. ನೀನು ತಕ್ಷಣವೇ ಕೆಲವು ಸೆಕ್ಯೂರಿಟಿ ಜನರೊಂದಿಗೆ ಅಲ್ಲಿ ಹೋಗಬೇಕು. ಅತ್ಯಂತ ಗೌರವಯುತವಾಗಿ ಅವಳನ್ನು ನಮ್ಮ ಹೋಟೆಲ್ ರಿಜೆನ್ಸಿಯ VIP ಸೂಟ್ಗೆ ಶಿಫ್ಟ್ ಮಾಡಬೇಕು. ಇದು ತುಂಬ ಸೀಕ್ರೆಟ್ ಆಪರೇಷನ್, ನೆನಪಿರಲಿ. ಆರವ್ ರಿತೇಶ್ಗೆ ಖಡಕ್ಕಾಗಿ ಆದೇಶಿಸ್ತಾನೆ. ಸರಿ ಸರ್, ಈಗಲೇ ಹೊರಟು ಆ ಕೆಲಸ ಮುಗಿಸ್ತೇನೆ. ರಿತೇಶ್ ಮರು ಮಾತನಾಡದೆ ಉತ್ತರಿಸ್ದ. ಮತ್ತು ಹೌದು, ಆಕೆಯನ್ನು ಹೋಟೆಲಿಗೆ ಸುರಕ್ಷಿತವಾಗಿ ಶಿಫ್ಟ್ ಮಾಡಿದ ತಕ್ಷಣ ಮೊದಲು ನನಗೆ ಫೋನ್ ಮಾಡಿ ಅಪ್ಡೇಟ್ ತಿಳಿಸ್ತಾ ಇರಬೇಕು. ಹೀಗೆ ಹೇಳುತ್ತಾ ಆರವ್ ಗಂಭೀರವಾಗಿ ಫೋನನ್ನು ಕಟ್ ಮಾಡ್ತಾನೆ. ಆದರೆ ಆರವ್ನ ಈ ಕಚೇರಿಯ ಒಳಗೆ ಶತ್ರುಗಳ ಒಂದು ಕಣ್ಣು ಸದಾ ಜಾಗೃತವಾಗಿರ್ತದೆ ಅನ್ನೋ ಸತ್ಯ ಆತನಿಗೆ ತಿಳಿದಿರಲಿಲ್ಲ. ಆರವ್ ಫೋನ್ನಲ್ಲಿ ಮಾತನಾಡಿದ್ದನ್ನು ಕದ್ದು ಕೇಳಿದ್ದ ಆಫೀಸ್ ಉದ್ಯೋಗಿ ಸೂರಜ್ ತಕ್ಷಣವೇ ಆಫೀಸಿನ ಒಂದು ಕತ್ತಲೆಯ ಮೂಲೆಗೆ ಹೋಗಿ ಸುತ್ತಲೂ ಯಾರೂ ಇಲ್ಲದನ್ನು ಖಾತ್ರಿಪಡಿಸಿಕೊಂಡು ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಮೋನಿಕಾಗೆ ಫೋನನ್ನು ಮಾಡ್ತಾನೆ. ಹಲೋ ಮೋನಿಕಾ ಮೇಡಮ್. ಹೌದು ಸೂರಜ್, ಹೇಳು, ಏನಾದರೂ ಹೊಸ ಅಪ್ಡೇಟ್ ಏನಾದರೂ ಇದೆಯಾ ಆಫೀಸ್ನಲ್ಲಿ? ಫೋನ್ ಎತ್ಕೊಳ್ತಿದ್ದಂಗೆ ಮೋನಿಕಾಳ ಧ್ವನಿಯಲ್ಲಿ ಕ್ರೌರ್ಯ ಅನ್ನೋದು ಎದ್ದು ಕಾಣ್ತಿತ್ತು. ನಿಮಗೊಂದು ಅತ್ಯಂತ ಕೆಟ್ಟ ಸುದ್ದಿ ಇದೆ ಮೇಡಮ್. ಸೂರಜ್ ಎದುರು ತಲೆ ಪಿಸುಗುಡ್ತಾ. ಅಸಂಬದ್ಧ ಮಾತಾಡದೆ ನೇರವಾಗಿ ಏನು ವಿಚಾರ ಅದನ್ನು ಹೇಳು. ಏನು ಸುದ್ದಿ ಅದು? ಮೋನಿಕಾ ವಿಪರೀತ ಮತ್ತು ಕುತೂಹಲ ಮತ್ತು ಕೋಪದಿಂದ ಕೇಳ್ತಾ ಇದ್ದಾಳೆ. ಅದು ಬಾಸ್ ಆರವ್ ಸಿಂಗ್ ಮೇವಾರ್ ಇದ್ದಾರಲ್ಲ, ಈಗ ತಾನೇ ಯಾರೋ ಒಬ್ಬಳು ಅಪರಿಚಿತ ಹುಡುಗಿಗಾಗಿ ನಮ್ಮ ಲೆವೆಲ್ನ ಅತ್ಯಂತ ದುಬಾರಿ ಹೋಟೆಲ್ ರಿಜೆನ್ಸಿಯಲ್ಲಿ ಲಕ್ಸುರಿ ರೂಮನ್ನು ಬುಕ್ ಮಾಡಿಸ್ತಾ ಇದ್ದಾರೆ. ಅವಳನ್ನು ರಹಸ್ಯವಾಗಿ ಅಲ್ಲಿಗೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಸೂರಜ್ ಅಸಲಿ ಬಾಂಬನ್ನು ಸಿಡಿಸ್ತಾ. ಅವು ಹೌದಾ, ಸರಿ ಸರಿ. ಮೋನಿಕಾ ತಲೆ ಅಳ್ಳಾಡಿಸುತ್ತಾ ಸೈತಾನನಂತೆ ನಕ್ಕದ್ಲು. ಆ ಹೋಟೆಲ್ಗೆ ಹೋಗ್ತಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ನಿನ್ನೆ ಬೆಳಗ್ಗೆ ತನಗೆ ಆಫೀಸ್ ರಿಸೆಪ್ಷನಲ್ಲಿ ಕಣ್ಣೆದ್ರು ಸವಾಲು ಹಾಕಿ ಆರವ್ ಕೈ ಹಿಡಿದು ಎಳೆದುಕೊಂಡು ಹೋಗಿದ್ದ ಆ ಮುಗ್ಧ ರಾಗಿಣಿಯೇ ಇರಬೇಕಂತ ಊಹಿಸಲು ಅಹಂಕಾರಿ ಮೋನಿಕಾಗೆ ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗಲಿಲ್ಲ. ಆದರೆ ಮದುವೆಯಾಗೋಕ್ಕೆ ಹಠ ಹಿಡಿದಿರುವಂಥ ಆರವ್ ತನ್ನ ಇಮೇಜನ್ನು ಪಕ್ಕಕ್ಕಿಟ್ಟು ಆ ಸಾಮಾನ್ಯ ಹುಡುಗಿಗೆ ಹೋಟೆಲ್ ಕೊಠಡಿಯಲ್ಲಿ ಯಾಕೆ ಬುಕ್ ಮಾಡ್ತಾ ಇದ್ದಾನೆ ಅನ್ನೋ ಅಸಲಿ ಕರಾರ್ ಮಾತ್ರ ಮೋನಿಕಾಗೆ ಸಂಪೂರ್ಣವಾಗಿ ಅರ್ಥ ಆಗಲಿಲ್ಲ. ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸೂರಜ್. ಬಾಸ್ನ ಪ್ರತಿ ಹೆಜ್ಜೆ ಮೇಲೂ ಕಣ್ಣಿಟ್ಟಿರಬೇಕು. ಅವನು ಕೂತ್ರು ನಿಂತರು ಅವನನ್ನು ವೀಕ್ಷಿಸ್ತಿರ್ಬೇಕು. ಮನಸ್ಸಿನಲ್ಲೇ ಆರವ್ನನ್ನು ಧ್ವಂಸ ಮಾಡಲು ಏನೋ ಕರಾಳ ಸಂಚು ರೂಪಿಸುತ್ತಾ ಮೋನಿಕಾ ಹೇಳಿ ತಕ್ಷಣವೇ ಫೋನ್ ಕಟ್ ಮಾಡಿದ್ಲು. ರಾಗಿಣಿ ಹೋಟೆಲ್ ರೆಜೆನ್ಸಿಯ ಆ ಒಂದು ಭವ್ಯ ಕೊಠಡಿಗೆ ಸ್ಥಳಾಂತರಗೊಂಡ ಮರುದಿನ ಸಂಜೆ ಭರತ್ ಅಂಕಲ್ಲು ರಾಗಿಣಿನ ಭೇಟಿಯಾಗೋಕೆ ಅಂತ ಹೇಳಿ ಅವಳ ಕೈಗೆ ನೀಡಲು ಕೆಲವು ಅತ್ಯಂತ ಬೆಲೆ ಬಾಳುವಂತಹ ಉಡುಗೊರೆಗಳು ದೊಡ್ಡ ದೊಡ್ಡ ಬಾಕ್ಸ್ನೊಂದಿಗೆ ಆ ಕೊಠಡಿಯ ಮುಂದೆ ಬಂದು ನಿಂತ್ಕೊಳ್ತಾರೆ. ಬಾಗಿಲು ತೆರೆದಂತಹ ರಾಗಿಣಿ ಆಶ್ಚರ್ಯದಿಂದ ನೋಡಿದಾಗ ಭರತ್ ಚಿಕ್ಕಪ್ಪ ಅತ್ಯಂತ ವಿನಮ್ರವಾಗಿ ನಗುತ್ತಾ, ನಮಸ್ತೆ ಮಗಳೇ, ನಾನು ಭರತ್, ಆರವ್ನ ಬಲಗೈ ಬಂಟ ಮತ್ತು ಅವನ ಪರ್ಸ್ನಲ್ ಅಸಿಸ್ಟೆಂಟ್ ಎಂದು ತನ್ನನ್ನು ತಾನು ಪರಿಚಯಿಸ್ಕೊಳ್ತಾರೆ. ಹೌದಾ ಅಂಕಲ್, ದಯವಿಟ್ಟು ಒಳಗೆ ಬನ್ನಿ. ಆರವ್ಜಿ ನಿಮ್ಮ ಬಗ್ಗೆ ನಿನ್ನೆಯೇ ನನಗೆ ಹೇಳಿದ್ದಾರೆ. ರಾಗಿಣಿ ಅತ್ಯಂತ ಮರ್ಯಾದೆಯಿಂದ ಭರತ್ ಚಿಕ್ಕಪ್ಪನಿಗೆ ಒಳಗೆ ಬರಲು ದಾರಿ ಮಾಡಿಕೊಟ್ಲು. ಹೀಗೋ ಮಗಳೇ, ಇದನ್ನು ಮೊದಲು ತೆಗೆದುಕೋ ಎಂದು ಭರತ್ ಅಂಕಲ್ ತಂದಿದ್ದ ಆ ದೊಡ್ಡ ಐಷಾರಾಮಿ ಪ್ಯಾಕೆಟನ್ನು ರಾಗಿಣಿಯ ಕೈ ಕೆಳಗಡೆಗೆ ಚಾಚಿದ್ರು. ಇದರಲ್ಲಿ ನಾಳೆ ನಡೆಯಲಿರುವ ನಿನ್ನ ಮದುವೆಯ ಅತ್ಯಂತ ದುಬಾರಿ ಡಿಸೈನರ್ ಲೆಹಂಗಾ ಇದೆ. ಆರವ್ ನಿನಗಾಗಿ ಇದನ್ನು ಕೊಟ್ಟು ಕಳಿಸಿದ್ದಾನೆ ಮತ್ತು ನಾಳಿನ ಮದುವೆಗೆ ಇದನ್ನು ಧರಿಸಿ ಸಂಪೂರ್ಣವಾಗಿ ರೆಡಿಯಾಗಿ ಬರುವಂತೆ ನಿನಗೆ ಹೇಳಿ ಕಳಿಸಿದ್ದಾನೆ ಅಂತ ಹೇಳ್ತಾರೆ. ರಾಗಿಣಿ ಆ ಜಗಮಗಿಸುವಂತಹ ಕೋಟಿ ಕೋಟಿ ಬೆಲೆ ಬಾಳುವಂತಹ ಲೆಹಂಗಾ ಪ್ಯಾಕೆಟನ್ನು ಒಮ್ಮೆ ನೋಡಿದ್ಲು. ಮರುಕ್ಷಣವೇ ಅವಳಿಗೆ ತನ್ನ ಬಡತನ, ತನ್ನ ತಾಯಿಯ ಮುಗ್ಧ ಮುಖ ನೆನಪಾಯಿತು. ಅವಳು ಆ ಪ್ಯಾಕೆಟನ್ನು ಮುಟ್ಟಲು ಕೂಡ ಒಪ್ಪದೆ ಭರತ್ ಚಿಕ್ಕಪ್ಪನ ಕಡೆಗೆ ಅತ್ಯಂತ ಸ್ವಾಭಿಮಾನದಿಂದ ನೋಡಿದ್ಲು. ಇಲ್ಲ ಅಂಕಲ್, ದಯವಿಟ್ಟು ಕ್ಷಮಿಸಿ. ನನಗೆ ಈ ಒಪ್ಪಂದದ ಮದುವೆಗಾಗಿ ಇಷ್ಟೊಂದು ದುಬಾರಿ ಮತ್ತು ಕೋಟಿ ಬೆಲೆ ಬಾಳುವಂತಹ ಲೆಹಂಗಾ ಧರಿಸುವ ಯಾವುದೇ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ.
ಆ ಕಷ್ಟದ ದಿನಗಳಲ್ಲಿ ನನ್ನ ತಾಯಿ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಹಳೆಯ ಗುಲಾಬಿ ಬಣ್ಣದ ಸ್ಕಾರ್ಫ್ ಬಟ್ಟೆಗಳು ನನ್ನ ಬಳಿ ಇವೆ. ನನಗೆ ಆ ಸರಳತೆಯಲ್ಲೇ ಅತ್ಯಂತ ಸಂತೋಷ ಇದೆ. ದಯವಿಟ್ಟು ಈ ಐಷಾರಾಮಿ ಲೆಹಂಗಾವನ್ನು ಆರವ್ಜಿ ಅವರಿಗೆ ಮರಳಿ ಹಿಂತಿರುಗಿಸ್ಬಿಡಿ. ನಾನು ಇದನ್ನು ಧರಿಸೋಕೆ ಆಗಲ್ಲ ಅಂತ ಹೇಳಿದ್ಲು. ರಾಗಿಣಿಯ ಅದ್ಭುತವಾದ ಸ್ವಾಭಿಮಾನ ಮತ್ತು ತಾಯಿಯ ಮೇಲಿನ ಪ್ರೀತಿಯನ್ನು ಕಂಡ ಭರತ್ ಅಂಕಲು ಒಂದು ಕ್ಷಣ ಜಾಗದಲ್ಲೇ ದಿಗ್ಭ್ರಮೆಗೊಂಡು ಮೂಕ ವಿಸ್ಮಿತರಾಗಿ ನಿಂತುಬಿಟ್ರು. ಭರತ್ ಅಂಕಲ್ ರಾಗಿಣಿಯ ಪ್ರತಿಯೊಂದು ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳ್ತಿದ್ರು. ಆಕೆಯ ಕಣ್ಣುಗಳಲ್ಲಿ ತಾಯಿಯ ನೆನಪಿನ ತೇವವಿತ್ತು ಮತ್ತು ಆಕೆಯ ಮಾತುಗಳಲ್ಲಿ ಆಕೆಯ ಬದುಕಿನ ಆಳವಾದ ನೋವು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಿತ್ತು. ಹಣದ ಅಹಂಕಾರದ ನಡುವೆ ಬದುಕುವ ಹುಡುಗಿಯರನ್ನೇ ನೋಡಿದ ಭರತ್ ಚಿಕ್ಕಪ್ಪನಿಗೆ ಈ ಬಡ ಹುಡುಗಿಯ ಅಪ್ರತಿಮ ಸ್ವಾಭಿಮಾನದ ಮುಂದೆ ಮತ್ತು ಈ ದುಬಾರಿ ಲೆಹಂಗಾವನ್ನು ಬಲವಂತವಾಗಿ ತೆಗೆದುಕೊಳ್ಳುವಂತೆ ಕೇಳಲು ಅವಳ ಮನಸ್ಸಿಗೆ ನೋವುಂಟು ಮಾಡಲು ಸಾಧ್ಯವೇ ಆಗಲಿಲ್ಲ. ಬದಲಾಗಿ ಅವರು ಅತ್ಯಂತ ಗೌರವದಿಂದ ಆ ಬಾಕ್ಸನ್ನು ವಾಪಸ್ ಇಟ್ಕೊಂಡು ಸದ್ದಿಲ್ದಂಗೆ ಆ ಕೋಣೆಯಿಂದ ಹೊರಟು ಹೋದರು. ಆದರೆ ಭರತ್ ಚಿಕ್ಕಪ್ಪ ಆ ಕೋಣೆಯಿಂದ ಹೊರಬಂದು ಲಿಫ್ಟ್ ಕಡೆಗೆ ಹೆಜ್ಜೆ ಹಾಕ್ತಿದ್ದ ತಕ್ಷಣ ಅಲ್ಲಿ ಕಾರಿಡಾರ್ನ ಕತ್ತಲೆಯ ಗೋಡೆಯ ಬಾಗಿಲಿನ ಹಿಂದೆ ಅಡ್ಕೊಂಡಿರುವಂತಹ ಆ ಕರಾಳ ಆಕೃತಿ ನಿಧಾನವಾಗಿ ಹೊರಗೆ ಬರುತ್ತೆ. ಅದು ಬೇರೆ ಯಾರೂ ಆಗಿರಲಿಲ್ಲ, ಸ್ವತಃ ಮೋನಿಕಾಳೆ. ಮೋನಿಕಾಗೆ ಆರವ್ ಮತ್ತು ರಾಗಿಣಿಯ ನಡುವೆ ಏನೋ ರಹಸ್ಯ ನಾಟಕ ನಡೀತಾ ಇದೆ ಅನ್ನುವಂತಹ ಒಂದು ಅನುಮಾನ ಆಫೀಸ್ನಲ್ಲಿ ಬಲವಾಗಿ ಮೂಡಿತ್ತು. ಆದರೆ ಕ್ಲಾರಿಟಿ ಇರಲಿಲ್ಲ. ರಾಗಿಣಿಯ ಸಂಪೂರ್ಣ ಸತ್ಯವನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚೋಕೆ ಅವಳು ತನ್ನ ಇನ್ಫಾರ್ಮರ್ ಸೂರಜ್ ಕೊಟ್ಟಂತಹ ಸುಳಿವಿನಂತೆಯೇ ನೇರವಾಗಿ ಹೋಟೆಲ್ ರಿಜೆನ್ಸಿಗೆ ಬಂದಿದ್ಲು. ಅಲ್ಲಿ ರಿಸೆಪ್ಷನಲ್ಲಿ ತನ್ನ ಪ್ರಭಾವವನ್ನು ಬಳಸಿ ರಾಗಿಣಿ ಇದ್ದ ಕೋಣೆಯ ಸಂಖ್ಯೆಯನ್ನು ತಿಳ್ಕೊಂಡು ಅತ್ಯಂತ ಚಾಣಾಕ್ಷತನದಿಂದನೇ ರಾಗಿಣಿಯ ಕೋಣೆಯ ಪಕ್ಕದಲ್ಲೇ ತನಗೂ ಒಂದು ರೂಮ್ ಬುಕ್ ಮಾಡಿಕೊಂಡಿದ್ಲು. ರಾಗಿಣಿ ಕೋಣೆಗೆ ಬರುವಂತಹ ಮತ್ತು ಹೋಗುವಂತಹ ಪ್ರತಿಯೊಬ್ಬರ ಮೇಲೂ ಅವಳು ತನ್ನ ರೂಮಿನ ಬಾಗಿಲ ಸಣ್ಣ ರಂಧ್ರದಿಂದಲೇ ನಿರಂತರವಾಗಿ ಹದ್ದಿನ ಕಣ್ಣನ್ನು ಇಟ್ಟು ಗಮನಿಸ್ತಾನೆ ಇದ್ಲು. ಆರವ್ ಖಂಡಿತವಾಗಿಯೂ ಈ ಹುಡುಗಿಯನ್ನು ರಹಸ್ಯವಾಗಿ ಭೇಟಿಯಾಗಲು ಇಲ್ಲಿ ಖಂಡಿತ ಬಂದೇ ಬರ್ತಾನೆ ಅನ್ನೋ ಒಂದು ಬಲವಾದ ವಿಶ್ವಾಸ ಅವಳಿಗೂ ಇತ್ತು. ಆದರೆ ಈಗ ತಾನೇ ಭರತ್ ಅಂಕಲ್ಲು ಬಂದು ಹೋದಾಗ ಅವಳು ಕದ್ದು ಬಂದಂತಹ ರಾಗಿಣಿಯ ರೂಮಿನ ಬಾಗಿಲಿಗೆ ಕಿವಿಗೊಟ್ಟು ಅವರಿಬ್ಬರ ನಡುವೆ ನಡೆದಂತಹ ಪ್ರತಿಯೊಂದು ಸಂಭಾಷಣೆಯನ್ನು ಕೂಡ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ಲು. ನಾಳೆ ಬೆಳಗ್ಗೆ ಬಾಸ್ ಆರವ್ ಸಿಂಗ್ ಮೇವರು ಅತ್ಯಂತ ಸಾಮಾನ್ಯ ಹಾಗೂ ಬಡವಾದ ಹುಡುಗಿಯನ್ನು ರಾಗಿಣಿಯನ್ನು ಮದುವೆಯಾಗಲಿದ್ದಾನೆ ಅನ್ನೋಂತಹ ಒಂದು ಮಹಾಸತ್ಯ ಕಿವಿಗೆ ಬಿದ್ದ ತಕ್ಷಣ ಮೋನಿಕಾಳ ಪಾದದ ಕೆಳಗಿನ ನೆಲವೇ ಒಂದು ಕ್ಷಣ ದಿಢೀರನೆ ಜಾರು ಹೋದಂಗಾಯಿತು. ಅವಳು ಊಹಿಸಿದ್ದೆಲ್ಲವೂ ಕೂಡ ತಲೆ ಕೆಳಗಾಗೋಯಿತು. ಅವಳ ಇಡೀ ದೇಹ ಆಘಾತದಿಂದ ನಡುಗಿತ್ತು. ಹೃದಯ ಕೋಪ ಮತ್ತು ಸ್ವೇಡಿನ ಜ್ವಾಲೆಯಿಂದ ತೀವ್ರವಾಗಿ ಹೂಡಿತ್ತು. ತನಗಿಂತ 1000 ಪಟ್ಟು ಸುಂದರ ಶ್ರೀಮಂತಳಾಗಿರುವ ತನ್ನನ್ನೇ ಕಣ್ಣೆತ್ತಿ ನೋಡದ ಆರವು ತನ್ನ ಈಗೋವನ್ನು ಧೂಳಿಪಟ ಮಾಡಿ ಇಂತಹ ಒಬ್ಬ ಅಸಂಸ್ಕೃತ ತಬ್ಬಲಿ ಬಡ ಹುಡುಗಿನ ಕೈ ಹಿಡಿದು ಮದುವೆ ಆಗ್ತಾ ಇದ್ದಾನೆ ಅನ್ನೋ ಕಹಿ ಆಲೋಚನೆ ಅವಳ ಅಹಂಕಾರಕ್ಕೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಮೋನಿಕಾ ತನ್ನ ಕೋಣೆಯೊಳಗೆ ಬಂದು ಗಾಜಿನ ಗ್ಲಾಸನ್ನು ನೆಲಕ್ಕೆಸ್ತು ಪುಡಿಪುಡಿ ಮಾಡುತ್ತಾ ಕೋಪದಿಂದ ಅಲ್ಕಡೀತಾ ಸೈತಾನನಂತೆ ಶಪಥ ಮಾಡ್ತಾಳೆ. ಆರವ್ ಸಿಂಗ್ ಮೇವರ್ ಇಡೀ ಜಗತ್ತಿನ ಕಣ್ಣನ್ನು ತಪ್ಪಿಸಿ ಆ ಭಿಕ್ಷುಕ ಹುಡುಗಿಯನ್ನು ನೀನು ನಾಳೆ ಹೆಂಗೆ ಮದುವೆ ಆಗ್ತೀಯೋ ನಾನು ನೋಡ್ತೀನಿ ಅಂತ ಕಣ್ಣಾರೆ ನೋಡ್ತೀನಿ. ಈ ಒಂದು ಮೋನಿಕಾ ಬದುಕಿರೋವರೆಗೂ ಕೂಡ ಆ ಮಂಟಪದಲ್ಲಿ ನಿನ್ನ ಮದುವೆ ನಡೆಯೋಕ್ಕೆ ಖಂಡಿತ ನಾನು ಬಿಡೋದೇ ಇಲ್ಲ. ನೀನು ನನ್ನವನು, ಬಿಡಲ್ಲ. ಟಿಂಗ್ ಟಾಂಗ್ ಹೋಟೆಲ್ ರೆಜೆನ್ಸಿಯ ಐಷಾರಾಮಿ ಕೋಣೆಯ ಕರಗಂಟೆ ತೀವ್ರವಾಗಿ ಸೌಂಡ್ ಮಾಡ್ತಾಯಿತ್ತು. ರಾಗಿಣಿ ನಿಧಾನವಾಗಿ ಬಂದು ಬಾಗಿಲನ್ನು ತೆರೆದಾಗ ಎದುರಿಗೆ ಅತ್ಯಂತ ಆಕರ್ಷಕವಾಗಿ ನಗುತ್ತಾ ನಿಂತಿದ್ಲು ಮೋನಿಕಾ. ಹಲೋ, ನನ್ನ ಹೆಸರು ಮೋನಿಕಾ. ರಾಗಿಣಿ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಆಕೆ ತನ್ನನ್ನು ಪರಿಚಯಿಸಿಕೊಂಡ್ಳು. ನಮಸ್ತೆ ಹೇಳಿ ರಾಗಿಣಿ ಮೋನಿಕಾಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ಲು. ಆ ದಿನ ಮೇವರ್ ಇಂಡಸ್ಟ್ರೀಸ್ನ ರಿಸೆಪ್ಷನ್ ಏರಿಯಾದಲ್ಲಿ ಕುಳಿತುಕೊಂಡು ತನ್ನ ಮುಖ ನೋಡಿ ಅತ್ಯಂತ ಅಹಂಕಾರದಿಂದ ಅಸಡ್ಡೆಯಿಂದ ನಗ್ತಿದ್ದಂತಹ ಅದೇ ಹುಡುಗಿ ಇವಳು ಎಂಬುದು ರಾಗಿಣಿಗೆ ತಕ್ಷಣವೇ ನೆನಪಾಯಿತು. ಆದರೆ ಆರವ್ ತನ್ನ ಬದುಕಿನ ಭೂತಕಾಲವಾದ ಮೋನಿಕಾ ಬಗ್ಗೆ ರಾಗಿಣಿಗೆ ಇನ್ನೂ ಯಾವುದೇ ವಿಚಾರವನ್ನು ಹೇಳಿರಲಿಲ್ಲ. ರಾಗಿಣಿ, ನೀನಿನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಲು ಸ್ವತಃ ಆರವ್ ಸರ್ ಅವರೇ ನನ್ನಲ್ಲಿ ಕಳಿಸಿದ್ದಾರೆ. ಇವತ್ತು ರಿಜಿಸ್ಟರ್ ಆಫೀಸ್ನಲ್ಲಿ ಆರವ್ ಸರ್ ಜೊತೆ ನಿನ್ನ ಮದುವೆ ಅಲ್ವಾ? ರಾಗಿಣಿಯ ಕಣ್ಣುಗಳಲ್ಲಿದ್ದ ಆತಂಕವನ್ನು ಅಳೆಯುತ್ತಾ ಮೋನಿಕಾ ನಾಟಕೀಯವಾಗಿ ಕೇಳಿದ್ಲು. ಹೌದು, ರಾಗಿಣಿ ನಿಧಾನವಾಗಿ ತಲೆ ಅಳ್ಳಾಡಿಸ್ತಾ ಒಪ್ಕೊಂಡ್ಳು.
ಈ ಹೈಫೈ ಹುಡುಗಿ ಕೂಡ ಮೇವರ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡುವ ಉದ್ಯೋಗಿ ಇರಬಹುದು, ಮತ್ತು ಅವತ್ತು ನೋಡಿದ್ಲು ಕೂಡ. ಅದಕ್ಕಾಗಿಯೇ ಆರವ್ ತನ್ನನ್ನು ಸುರಕ್ಷಿತವಾಗಿ ಕರೆತರೋಕೆ ಈಕೆಯನ್ನು ಕಳಿಸಿದ್ದಾರೆ ಅಂತ ಹೇಳಿ ರಾಗಿಣಿ ಭಾವಿಸಿದ್ರಲ್ಲಿ ತಪ್ಪಿರಲಿಲ್ಲ. ಒಂದು ನಿಮಿಷ ಇರಿ, ನಾನು ನನ್ನ ಸಾಮಾನು ತಗೊಂಡು ಈಗಲೇ ಹೊರಡ್ತಿದ್ದೀನಿ, ರಾಗಿಣಿ ಉತ್ತರಿಸಿ ಕೋಣೆಯ ಒಳಗೆ ಹೆಜ್ಜೆಯನ್ನು ಹಾಕಿದ್ಲು. ಕೆಲವೇ ಕ್ಷಣಗಳಲ್ಲಿ ಅವಳು ಹಿಂತಿರುಗಿ ಬಂದಾಗ ಅವಳ ತಲೆ ಮೇಲೆ ತನ್ನ ತಾಯಿ ತೀರ್ಕೊಂಡಿದ್ದಂತಹ ಆ ಕೊನೆಯ ನೆನಪಿನ ಕಾಣಿಕೆಯಾದ ಹಳೆಯ ಸ್ಕಾರ್ಫ್ ಇತ್ತು. ರಾಗಿಣಿ ಇವತ್ತು ಯಾವುದೇ ದುಬಾರಿ ಒಡವೆ, ರೇಷ್ಮೆ ಸೀರೆ ಉಟ್ಟು ವಧುವಿನಂತೆ ಸಿದ್ಧವಾಗಿರಲಿಲ್ಲ. ನಿಜ, ಆದರೆ ಆ ಕೆಂಪು ಸ್ಕಾರ್ಫ್ನ ಸರಳತೆಯಲ್ಲಿ ಅವಳ ನೈಸರ್ಗಿಕ ಸೌಂದರ್ಯ ಎಷ್ಟೊಂದು ಅದ್ಭುತವಾಗಿ ಕಂಗೊಳಿಸ್ತಿತ್ತು ಅಂದರೆ, ಜಗತ್ತಿನ ಅತ್ಯಂತ ಶ್ರೀಮಂತ ವಧುವಿನ ಸೌಂದರ್ಯವು ಅದರ ಮುಂದೆ ತಲೆಗೆ ಬಾಗಬೇಕು. ಅವಳ ಆ ಮುಗ್ಧ ಮುಖವನ್ನು ಕಂಡು ಒಳಗೊಳಗೆ ಹುರಿದು ಹೋದ ಮೋನಿಕಾ ತನ್ನ ಕೋಪವನ್ನು ನಗುವಿನ ಹಿಂದೆ ಬಚ್ಚಿಟ್ಕೊಳ್ತಾಳೆ. ಹೋಗೋಣವಾ ರಾಗಿಣಿ, ರೆಡಿನಾ? ತಡ ಆಗ್ತಿದೆ, ಮೋನಿಕಾ ಕೇಳಿದ್ದು. ಹೌದು, ಹೊರಡೋಣ, ರಾಗಿಣಿ ಧೈರ್ಯವಾಗಿ ತಲೆ ಅಲ್ಲಾಡಿಸಿದ್ಲು. ಮೋನಿಕಾ ರಾಗಿಣಿಯನ್ನು ಅತ್ಯಂತ ಆತ್ಮೀಯತೆಯ ನಾಟಕವನ್ನು ಆಡುತ್ತಾ ಹೋಟೆಲ್ನಿಂದ ಕೆಳಗೆ ಕರೆದುಕೊಂಡು ಬಂದು ಅಲ್ಲಿ ಅವರಿಗಾಗಿ ಒಂದು ಕಪ್ಪು ಬಣ್ಣದ ಕಾರು ಸಜ್ಜಾಗಿ ಕಾಯ್ತಾ ಇತ್ತು. ಮೋನಿಕಾ ಕೂಡ ಮುಗುಳ್ನಗುತ್ತಾ ರಾಗಿಣಿಯ ಜೊತೆ ಕಾರಿನ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡ್ಳು. ತಕ್ಷಣವೇ ಗಾಡಿಯ ಚಾಲಕನಿಗೆ ಡ್ರೈವರ್ಗೆ ಹೊರಡುವಂತೆ ಕಣ್ಣಲ್ಲೇ ಸನ್ನೆ ಕೂಡ ಮಾಡ್ತಾಳೆ. ಕಾರು ನಗರದ ರಸ್ತೆಯನ್ನು ದಾಟಿ ವೇಗವಾಗಿ ಚಲಿಸೋಕೆ ಶುರು ಮಾಡಿತು. ಸುಮಾರು ಅರ್ಧ ಗಂಟೆಯ ಸುದೀರ್ಘ ಪ್ರಯಾಣದ ನಂತರ ಸುತ್ತಲೂ ಜನರಿಲ್ಲದ ಸಂಪೂರ್ಣವಾಗಿ ಕಾಡಿನಂತಿದ್ದ ಒಂದು ನಿರ್ಜನ ಪ್ರದೇಶದ ರಸ್ತೆಯ ಬದಿಯಲ್ಲಿ ಕಾರು ದಿಢೀರನೆ ಬಂದು ನಿಲ್ಲುತ್ತೆ. ಕೋರ್ಟ್ ಹಾದಿ ಬಿಟ್ಟು ಕಾರು ಇಲ್ಲಿಗೆ ಬಂದಿದ್ದನ್ನು ಕಂಡು ರಾಗಿಣಿ ಆತಂಕದಿಂದ ಹೊರಬರಲು ಮುಂದಾದಾಗ ಮೋನಿಕಾ ಅವಳ ಹೆಗಲ ಮೇಲೆ ಕೈಯಿಟ್ಟು ಗಡುಸಾದ ಧ್ವನಿಯಲ್ಲಿ, ಒಂದು ನಿಮಿಷ, ಅಷ್ಟೊಂದು ಅರ್ಜೆಂಟ್ ಯಾಕೆ ಅಂತ ಅಂದ್ಲು. ಮೋನಿಕಾ ತಕ್ಷಣವೇ ತನ್ನ ಡ್ರೈವರ್ಗೆ ಕಣ್ಣಿಂದಲೇ ಒಂದು ಸೀಕ್ರೆಟ್ ಆದ ಸಿಗ್ನಲನ್ನು ನೀಡಿದ್ಲು. ಮರುಕ್ಷಣವೇ ಇಬ್ಬರು ಒಟ್ಟಿಗೆ ಕಾರಿನಿಂದ ಕೆಳಗಿಳಿದ್ರು. ಅಲ್ಲಿ ಏನು ನಡೀತಿದೆ ಎಂಬುದನ್ನು ರಾಗಿಣಿ ಅರ್ಥ ಮಾಡಿಕೊಳ್ಳುವ ಮುನ್ನವೇ ಮೋನಿಕಾ ಅವಳ ಆ ಗೂಂಡಾದಂತಿದ್ದ ಡ್ರೈವರ್ ಇದ್ದಕ್ಕಿದ್ದಂತೆ ಕಾರಿನ ಹಿಂದಿನ ಬಾಗಿಲನ್ನು ಜೋರಾಗಿ ತೆರೆದ್ರು. ರಾಗಿಣಿ ಎರಡೂ ಕೈಗಳನ್ನು ಬಲವಂತವಾಗಿ ಗಟ್ಟಿಯಾಗಿ ಹಿಡಿದು ಕಾರಿನಿಂದ ಹೊರಗೆ ರಸ್ತೆಗೆ ಎಳೆಯಲು ಪ್ರಾರಂಭಿಸಿದ್ರು. ಏಯ್, ಏನಿದು? ನೀವೇನು ಮಾಡ್ತಾ ಇದ್ದೀರಾ? ನನ್ನ ಕೈ ಬಿಡಿ, ನನ್ನನ್ನು ಬಿಡಿ. ರಾಗಿಣಿ ಗಾಬರಿಯಿಂದ ತಲ್ಲಣಗೊಂಡು ಒಂದು ಕ್ಷಣ ಅಲ್ಲೇನಾಗ್ತಿದೆ ಅಂತಲೇ ಅವಳು ಗೊತ್ತಾಗಲಿಲ್ಲ. ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಆ ಕಂಟ್ರೋಲಿಂದ ತಪ್ಪಿಸ್ಕೊಳ್ಳೋಕೆ ತನ್ನ ಕೈಗಾಲುಗಳನ್ನು ಜೋರಾಗಿ ಅಳ್ಳಾಡಿಸುತ್ತಾ ಹೋರಾಡತೊಡಗಿದ್ಲು. ಹೆದರಿದ ಅವಳು ನಿರ್ಜನ ಪ್ರದೇಶದಲ್ಲಿ ರಕ್ಷಣೆಗಾಗಿ ಜೋರಾಗಿ ಕಿರುಚಲು ಪ್ರಾರಂಭಿಸಿದ್ಲು. ರಾಗಿಣಿ ಎಷ್ಟೇ ಒದ್ದಾಡಿದ್ರು, ಎಷ್ಟೇ ಕಿರುಚಾಡಿದ್ರು ಆ ಕ್ರೂರ ಗೂಂಡಾಗಳ ಮುಂದೆ ಅವಳ ಶಕ್ತಿ ಯಾವ ಕಡೆಗಾಗತ್ತೆ, ಸಾಲಿಲ್ಲ. ಮರುಕ್ಷಣವೇ ಮೋನಿಕಾಳ ಚಾಲಕ ರಾಗಿಣಿಯ ಬಾಯಿಗೆ ಬಟ್ಟೆಯನ್ನು ತುರುಕಿ ಅವಳು ಕಿರುಚದಂತೆ ಗಟ್ಟಿಯಾಗಿ ಕಟ್ತಾನೆ. ಇತ್ತ ಮೋನಿಕಾ ದ್ವೇಷದಿಂದ ನಗುತ್ತಾ ರಾಗಿಣಿಯ ಕೈಕಾಲುಗಳನ್ನು ಹಗ್ಗದಿಂದ ಬಿಗಿದು ಹಾಕಿದ್ಲು. ನಂತರ ಅವರಿಬ್ಬರೂ ಸೇರಿ ರಾಗಿಣಿಯನ್ನು ನಿರ್ಜನ ಪ್ರದೇಶದಲ್ಲಿದ್ದ ಒಂದು ಹಳೆಯ ಪಾಳು ಬಿದ್ದ ಕೋಣೆಯೊಳಗೆ ತಳ್ಳಿ ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡಿ ಬಂಧಿಸಿದ್ರು. ಅಲ್ಲಿಂದ ಹೊರಡುವ ಮುನ್ನ ಮೋನಿಕಾ ರಾಗಿಣಿಯ ಬ್ಯಾಗ್ನಲ್ಲಿದ್ದಂತಹ ಫೋನನ್ನು ತಗೊಂಡು ಅದನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿ ತನ್ನ ಜೇಬಿನ್ಗೆ ಇಟ್ಕೊಂಡ್ಳು. ಕತ್ತಲು ಕೋಣೆಯಲ್ಲಿ ಬಿದ್ದಿದ್ದ ರಾಗಿಣಿಗೆ ತನಗೆ ಏಕಾಗಿ ಹೀಗಾಗ್ತಾ ಇದೆ, ತನ್ನನ್ನು ಅಪಹರಿಸಿದ ಮೋನಿಕಾ ಯಾರು ಅನ್ನುವಂಥದ್ದು ತಿಳಿಯದೆ ಗೊಂದಲ ಮತ್ತು ಕಣ್ಣೀರಿನಲ್ಲಿ ಮುಳುಗ್ತಾಳೆ. ಇತ್ತ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಆರವ್ ಮತ್ತು ಭರತ್ ಕೈಯಲ್ಲಿದ್ದ ವಾಚನ್ನು ನೋಡುತ್ತಾ ರಾಗಿಣಿಯ ಒಂದು ಬರುವಿಕೆಗಾಗಿ ಅತ್ಯಂತ ಕಾತರದಿಂದ ಕಾಯ್ತಾ ಕೂತಿದ್ರು. ಕೋರ್ಟ್ ಮುಹೂರ್ತದ ಪ್ರಕಾರ ಮದುವೆಯ ರಿಜಿಸ್ಟ್ರೇಷನ್ ಮಧ್ಯಾಹ್ನ ಸರಿಯಾಗಿ ಸುಮಾರು 11 ಗಂಟೆ 12 ಗಂಟೆ ಒಳಗೆ ಸಮಯ ನಿಗದಿಯಾಗಿರುತ್ತೆ ಎಂಬುದನ್ನು ಆರವ್ ಈಗಾಗಲೇ ರಾಗಿಣಿಗೆ ಕಟ್ಟುನಿಟ್ಟಾಗಿ ತಿಳಿಸಿದ್ದ. ಆದರೆ ಸಮಯ 11:15 ಆಗ್ತಾ ಬರ್ತಾ ಇದೆ. ರಾಗಿಣಿ ಕೋರ್ಟ್ ಅಂಗಳಕ್ಕೆ ಬರೆದಿದ್ದಾಗ ಆರವ್ನ ಮನಸ್ಸಿನಲ್ಲಿ ಆತಂಕ ಶುರುವಾಗಿ ಅವಳ ನಂಬರ್ಗೆ ಕರೆ ಮಾಡಲು ಪ್ರಾರಂಭಿಸಿದಾಗ ಆದರೆ ಆ ಕಡೆಯಿಂದ ದ ಫೋನ್ ಯು ಆರ್ ಟ್ರೈಂಗ್ ಟು ರೀಚ್ ಈಸ್ ಕರೆಂಟ್ಲಿ ಸ್ವಿಚ್ ಆಫ್ ಎಂಬ ಧ್ವನಿ ಮಾತ್ರ ಕೇಳಿಸ್ಬಂತು. ಆರವ್ ಪದೇ ಪದೇ ಪ್ರಯತ್ನಿಸ್ತಿದ್ರು, ಅವಳ ಫೋನ್ ಮಾತ್ರ ತಲುಪಲೇ ಇಲ್ಲ. ಆತನಿಗೆ ಸಿಟ್ಟು ಮತ್ತು ಗೊಂದಲ ಒಟ್ಟಿಗೆ ಶುರುವಾಯಿತು. ಆರವ್ ರಾಗಿಣಿಗೆ ಸತತವಾಗಿ ಕರೆ ಮಾಡಲು ಪ್ರಯತ್ನಿಸ್ತಿರುವಾಗಲೇ ಪಕ್ಕದಲ್ಲಿ ನಿಂತಿದ್ದ ಭರತ್ ಅಂಕಲ್ ಅವರ ಫೋನ್ ಜೋರಾಗಿ ರಿಂಗ್ ಆಯಿತು. ಭರತ್ ಚಿಕ್ಕಪ್ಪ ಪ್ಯಾಂಟ್ ಜೇಬ್ನಿಂದ ಫೋನನ್ನು ತೆಗೆದು ಸ್ಕ್ರೀನ್ ನೋಡಿದಾಗ ಅಲ್ಲಿ ಮೂಡಿದ್ದ ಹೆಸರನ್ನು ಕಂಡು ಒಂದು ಕ್ಷಣ ಅವರ ರಕ್ತವೇ ಎಪ್ಪುಗಟ್ಟಿದಂತಾಯಿತು.
ಅದು ಸ್ವತಃ ಮೋನಿಕಾಳ ಕರೆಯಾಗಿತ್ತು. ಆರವ್ ನೋಡು, ಇದು ಮೋನಿಕಾ ಫೋನ್ ಮಾಡ್ತಾ ಇದ್ದಾಳೆ. ಭರತ್ ಅಂಕಲ್ ತಲ್ಲಣಗೊಂಡು ಆರವ್ಗೆ ಫೋನ್ ಸ್ಕ್ರೀನನ್ನು ತೋರಿಸ್ತಾರೆ. ನಂತರ ವಿಧಿ ಇಲ್ಲದೆ ಕರೆಯನ್ನು ಸ್ವೀಕರಿಸಿ ಕಿವಿಗೆ ಇಟ್ಕೊಳ್ತಾರೆ. ಈ ಕರಾರಿನ ಮದುವೆಯ ಸಮಯದಲ್ಲಿ ಆ ಮೋನಿಕಾ ಯಾಕೆ ಇವತ್ತೇ ಕರೆಕ್ಟಾಗಿ ಭರತ್ ಅಂಕಲ್ಗೆ ಫೋನನ್ನು ಯಾಕೆ ಮಾಡ್ತಿದ್ದಾಳೆ? ಆರವ್ ತನ್ನಷ್ಟಕ್ಕೆ ತಾನೇ ಸಂಶಯದಿಂದ ಯೋಚಿಸ್ತಾನೆ. ಆದರೆ ಮುಂದಿನ ಕ್ಷಣವೇ ಅವಳ ಮೇಲಿನ ಒಂದು ಸಿಟ್ಟಿನಿಂದ ಆ ಕರೆಯನ್ನು ನಿರ್ಲಕ್ಷಿಸಿ ಆತ ಮತ್ತೆ ರಾಗಿಣಿಯ ನಂಬರ್ಗೆ ಟ್ರೈ ಮಾಡೋಕ್ಕೆ ಶುರು ಮಾಡ್ತಾನೆ. ಫೋನ್ ಕಿವಿಗೆ ಇಟ್ಕೊಳ್ತಿದ್ದ ಹಾಗೆ ಆ ಕಡೆಯಿಂದ ಮೋನಿಕಾಳ ಅಹಂಕಾರದ ನಗು ಕೇಳಿಬಂತು. ಏನಾಯಿತು ಭರತ್? ಮಹಾ ಉದ್ಯಮಿ ಆರವ್ ಸಿಂಗ್ ಮೇವರ್ ಮದುವೆಯಾಗಬೇಕಾಗಿದ್ದಾಗ ಆ ಕೋಟಿ ಬೆಲೆ ಬಾಳುವ ವಧು ಇನ್ನೂ ಕೋರ್ಟ್ಗೆ ಬರಲೇ ಇಲ್ವೇ? ಮೋನಿಕಾ ಭರತ್ ಚಿಕ್ಕಪ್ಪನಿಗೆ ಅತ್ಯಂತ ವ್ಯಂಗ್ಯವಾಗಿ ಚುಚ್ಚಿ ಮಾತಾಡೋಕೆ ಶುರು ಮಾಡಿದ್ಲು. ಏನು? ಭರತ್ ಅಂಕಲ್ ಆ ಮಾತು ಕೇಳಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ. ಆಕೆಗೆ ಈ ವಿಷಯ ಹೇಗೆ ಸಾಧ್ಯ, ಹೇಗೆ ತಿಳಿತು ಅನ್ನೋ ಗೊಂದಲದಲ್ಲಿ ಅವರ ಬಳಿ ಉತ್ತರ ಇರಲಿಲ್ಲ. ಅವರು ತಡಬಡಾಯಿಸುತ್ತಾ, ಮೋನಿಕಾ, ನಿನಗಿದೆಲ್ಲ ಹೇಗೆ ಗೊತ್ತಾಯಿತು? ಇದು ತುಂಬ ಪರ್ಸ್ನಲ್ ಮ್ಯಾಟ್ರು ಅಂತ ಕೇಳಿದ್ರು. ನನಗೆ ಗೊತ್ತಾಯಿತು ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯೇ ಅಲ್ಲ ಬರಚ್ಚಿ. ಇಡೀ ಜಗತ್ತನ್ನೇ ಆಳುವ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಇವತ್ತು ತನ್ನ ಪರ್ಸ್ನಲ್ ಲೈಫ್ ಉಳಿಸ್ಕೊಳ್ಳೋಕೆ ಒಬ್ಬಳು ಹುಡುಗಿನೂ ಸಿಗ್ತಿಲ್ವಲ್ಲ, ಅದೇ ವಿಷಯ. ಆದರೆ ಈಗಿರುವ ಅತಿ ದೊಡ್ಡ ಪ್ರಶ್ನೆ ಅಂದರೆ ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಮುಹೂರ್ತ ಅನ್ನೋದು ಮುಗಿದು ಹೋಗುತ್ತೆ. ಈಗ ನಿನ್ನ ಪ್ರೀತಿಯ ಆರವ್ ಏನು ಮಾಡ್ತಾನೆ ಹೇಳು? ಮೋನಿಕಾ ಕ್ರೂರವಾಗಿ ನಗುತ್ತಾ ಕೆಣಕಾಡ್ತಾ ಇದ್ಲು. ನಂತರ ಮರುಕ್ಷಣವೇ ಅವಳು ತನ್ನ ಧ್ವನಿಯನ್ನು ಬದಲಾಯಿಸಿ ಅತ್ಯಂತ ಗಂಭೀರ ಮತ್ತು ಬೆದರಿಕೆಯ ಸ್ವರದಲ್ಲಿ ಹೇಳಿದ್ಲು. ಇಲ್ಲಿ ನೋಡು ಭರತ್ಜಿ, ನಾನು ನಿನಗೆ ಮತ್ತು ಆರವ್ಗೆ ನನ್ನ ಕಡೆಯಿಂದ ಕೊನೆಯದೊಂದು ಅತ್ಯದ್ಭುತ ಸುವರ್ಣ ಅವಕಾಶವನ್ನು ನೀಡ್ತಾ ಇದ್ದೇನೆ. ಆರವ್ ಬಯಸಿದರೆ ಈತ ಈಗಲೂ ಆ ಬಡ ಹುಡುಗಿಯ ನಾಟಕವನ್ನು ಬಿಟ್ಟು ತನ್ನ ಇಡೀ ಮೇವಾರ್ ಸಾಮ್ರಾಜ್ಯವನ್ನು ವಿನಾಶದಿಂದ ರಕ್ಷಿಸಿಕೊಳ್ಬಹುದು ಕೂಡ. ನಾನು ಆತನ ಸಂಪತ್ತನ್ನು ಉಳಿಸಲು ಮತ್ತು ಅವನನ್ನು ತುಂಬ ಪ್ರೀತಿಸ್ತೇನೆ. ಈಗಲೂ ಆತನನ್ನು ಮದುವೆಯಾಗಲು ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ. ನೋಡು ಭರತ್ಜಿ, ಯೋಚಿಸು, ನಾನು ಇನ್ನೂ ನಿಮಗಾಗಿ ಕಾಯ್ತಾ ಇದ್ದೇನೆ. ಭರತ್ ಅಂಕಲ್ ಮೋನಿಕಾ ಆಡಿದ ಪ್ರತಿಯೊಂದು ಮಾತಿನ ಇಂದಿನ ಕರಾಳ ಸಜ್ಜನ್ನು ಅತ್ಯಂತ ಎಚ್ಚರಿಕೆಯಿಂದ ಕೇಳಿಸ್ಕೊಂಡ್ರು. ಅವಳೇನೋ ದೊಡ್ಡ ಆಟ ಆಡ್ತಿದ್ದಾಳೆ ಅನ್ನೋದು ಅವರಿಗೆ ಅರ್ಥ ಆಯಿತು. ಆದರೆ ಅವರು ಅವಳಿಗೆ ಯಾವುದೇ ನೇರ ಉತ್ತರವನ್ನು ನೀಡೋಕ್ಕೆ ಹೋಗಲಿಲ್ಲ. ನಾನು ಆ ಆರವ್ ಜೊತೆ ಮಾತಾಡಿ ಆಮೇಲೆ ನಿನಗೆ ಫೋನ್ ಮಾಡ್ತೇನೆ, ಭರತ್ ಚಿಕ್ಕಪ್ಪ ಗಡುಸಾಗಿ ಹೇಳಿ ತಕ್ಷಣವೇ ಕರೆಯನ್ನು ಕಟ್ ಮಾಡ್ತಾರೆ. ಅಂಕಲ್ ಏನಾಯಿತು? ರಾಗಿಣಿ ಏನಾದರೂ ಬೇರೆ ನಂಬರ್ನಿಂದ ಫೋನಿಗೆ ಏನಾದರೂ ಮಾಡಿದ್ಲಾ? ಅವಳು ಎಲ್ಲಿದ್ದಾಳಂತೆ? ಏನಾದರೂ ಗೊತ್ತಾಯ್ತಾ? ಭರತ್ ಚಿಕ್ಕಪ್ಪ ಫೋನ್ ಇಡ್ತಾ ಇದ್ದಂಗೆ ಆರವ್ ಆತುರದಿಂದ ಅವನನ್ನು ಕೇಳಿದ್ನು. ಇಲ್ಲ ಆರವ್, ಅವಳ ಫೋನ್ ಇನ್ನೂ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ನನಗೂ ತಿಳಿತಾ ಇಲ್ಲ. ಆದರೆ ಇಲ್ಲಿವರೆಗೂ ಕೂಡ ಭರತ್ ಅಂಕಲ್ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಆರವ್ ಮುಖವನ್ನು ನೋಡಿದ್ರು. ರಾಗಿಣಿ ಎಷ್ಟೇ ಒದ್ದಾಡಿದರೂ ಕೂಡ ಆ ಕ್ರೂರ ಗೂಂಡಾಗಳ ಮುಂದೆ ಅವಳ ಶಕ್ತಿ ಸಾಲದೆ ಮರುಕ್ಷಣವೇ ಮೋನಿಕಾಳ ಚಾಲಕ ರಾಗಿಣಿಯ ಬಾಯಿಗೆ ಬಟ್ಟೆಯನ್ನು ತುರುಕಿ ಅವಳು ಶಬ್ದ ಮಾಡದಂತೆ ಕಿರುಚಾಡದಂತೆ ಗಟ್ಟಿಯಾಗಿ ಕಟ್ ಹಾಕ್ತಾನೆ. ಈತ ಮೋನಿಕಾ ದ್ವೇಷದಿಂದ ನುಂಗುತ್ತಾ ರಾಗಿಣಿಯ ಕೈಕಾಲುಗಳನ್ನು ಹಗ್ಗದಿಂದ ಬಿಗಿದು ಹಾಕಿದ್ಲು. ನಂತರ ಅವರಿಬ್ಬರೂ ಸೇರಿ ರಾಗಿಣಿಯನ್ನು ಆ ನಿರ್ಜನ ಪ್ರದೇಶದಲ್ಲಿದ್ದಂತಹ ಒಂದು ಹಳೆಯ ಪಾಳು ಬಿದ್ದ ಕೋಣೆಯೊಳಗೆ ತಳ್ಳಿ ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡಿ ಬಂಧಿಸಿದ್ರು. ಅಲ್ಲಿಂದ ಹೊರಡುವ ಮುನ್ನ ಮೋನಿಕಾ ರಾಗಿಣಿಯ ಒಂದು ಬ್ಯಾಗ್ನಲ್ಲಿದ್ದಂತಹ ಫೋನನ್ನು ತಗೊಂಡು ಯಾರು ಕರೆ ಮಾಡಬಾರದು ಅಂತ ಅದನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿ ತನ್ನ ಜೇಬಿನಲ್ಲೇ ಇಟ್ಕೊಂಡಿದ್ಲು. ಕತ್ತಲ ಕೋಣೆಯಲ್ಲಿದ್ದ ಬಿದ್ದಿರುವಂತಹ ರಾಗಿಣಿಗೆ ತನಗೆ ಏಕೆ ಈ ಥರ ಆಗ್ತಾ ಇದೆ, ತನ್ನನ್ನು ಅಪಹರಿಸಿದಂತಹ ಈ ಮೋನಿಕಾ ಯಾರು, ಅವಳ ಉದ್ದೇಶ ಏನು ಎಂಬುದು ತಿಳಿಯದೆ ಗೊಂದಲ ಮತ್ತು ಕಣ್ಣೀರಿನಲ್ಲಿ ಮುಳುಗ್ತಾಳೆ. ಇನ್ನು ಮುಂದುವರೆದ ಕಥಾಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇವರಿಬ್ಬರು ಮದುವೆ ಆಗುತ್ತೋ ಇಲ್ವೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾರನ್ನ ಮದುವೆ ಆಗಬೇಕು ಅನ್ನೋದನ್ನು ತಿಳಿಸಿ.